ಹಲೋ ಎವ್ರಿವನ್, ಮತ್ತೊಮ್ಮೆ ಕ್ರಿಯಾನ್ಸ್ ಟಾರೋಗೆ ಸ್ವಾಗತ. ಇವತ್ತಿನ ರೀಡಿಂಗ್ನಲ್ಲಿ ಈ ದಿನ ಅವರು ನಿಮ್ಮ ಬಗ್ಗೆ ಏನು ಯೋಚನೆ ಮಾಡ್ತಾ ಇದ್ದಾರೆ ಹಾಗೆ ಕೇಳೋಣ. ಇದೊಂದು ಟೈಮ್ಲೆಸ್ ಜನರಲ್ ರೀಡಿಂಗ್ ಆಗಿರುತ್ತೆ, ಹಾಗೆ ಕಲೆಕ್ಟಿವ್ ಎನರ್ಜಿನಲ್ಲಿರುತ್ತೆ. ಯಾರ್ಯಾರು ನನಗೆ ಸಬ್ಸ್ಕ್ರೈಬ್ ಮಾಡ್ತಾ ಇದ್ದೀರಾ, ಕಮೆಂಟ್ಸ್ ಮಾಡ್ತಾ ಇದ್ದೀರಾ, ತುಂಬ ತುಂಬ ಧನ್ಯವಾದಗಳು. ಇದೊಂದು ಜನರಲ್ ರೀಡಿಂಗ್ ಆಗಿರೋದ್ರಿಂದ ನಿಮ್ಮ ಲೈಫಲ್ಲಿ ಹೆಚ್ಚಿನ ಕ್ಲಾರಿಟಿ ಬೇಕಿದ್ರೆ ನೀವು ಪರ್ಸ್ನಲ್ ರೀಡಿಂಗ್ ತೊಗೋಬಹುದು. ಹಾಗೆ ನನ್ನ ಹಳೆ ವಿಡಿಯೋಗಳನ್ನ ಸಹ ನೋಡಬಹುದು. ಇದು ಟೈಮ್ಲೆಸ್ ಆಗಿರುತ್ತೆ, ನೀವು ಯಾವಾಗ ನೋಡಿದ್ರೂ ಅನ್ವಯಿಸುತ್ತೆ. ಈಗ ಈ ದಿನ ಅವರು ನಿಮ್ಮ ಬಗ್ಗೆ ಏನು ಯೋಚನೆ ಮಾಡ್ತಾ ಇದ್ದಾರೆ, ಇದೊಂದು ಕರೆಂಟ್ ಫೀಲಿಂಗ್ ಸೆಕ್ಷನ್ ಆಗಿರುತ್ತೆ. ಇಲ್ಲೊಂದು ಟ್ರೂತ್, ಮತ್ತೊಂದು ಸೆಲೆಬ್ರೇಷನ್, ಬಾಟಮ್ನಲ್ಲಿ ಬ್ಯೂಟಿ ಅನ್ನೋದು ಬರ್ತಾ ಇದೆ. ನೀವು ಅವ್ರಿಗೆ ತುಂಬ ಚೆನ್ನಾಗಿದ್ದೀರಾ ಅಂತ ಅನ್ನಿಸ್ತಾ ಇದೆ. ನೋಡೋಕ್ಕಷ್ಟೇ ಅಲ್ಲ, ಮನಸ್ಸು ತುಂಬ ಚೆನ್ನಾಗಿದೆ ಹಾಗನ್ನಿಸ್ತಾ ಇದೆ ಅವ್ರಿಗೆ. ನೀವು ಅವರನ್ನು ಇಷ್ಟಪಟ್ಟಿದ್ದೀರಾ, ಆದಷ್ಟು ಅವರನ್ನು ಇಂಪ್ರೆಸ್ ಮಾಡೋಕ್ಕೆ ನೋಡ್ತೀರಾ, ಅವ್ರ ಬಗ್ಗೆ ತುಂಬ ಕೇರ್ ಮಾಡ್ತೀರಾ. ಇವೆಲ್ಲ ನಿಮ್ಮ ಸ್ವಭಾವಗಳು ಅವ್ರಿಗೆ ತುಂಬ ಇಷ್ಟ ಆಗಿದೆ ಅಂತ ಅನ್ನಿಸ್ತಾ ಇದೆ. ನೀವೊಂದು ಬ್ಯೂಟಿಫುಲ್ ಹಾಗೆ ಒಳ್ಳೆ ವ್ಯಕ್ತಿಯ ಹಾಗೆ ಅಂದ್ಕೊಂಡಿದ್ದಾರೆ ಅವರು. ಇದಕ್ಕೆ ಹಾಗೆ ಇಲ್ಲಿಂದ ಒಂದು ಕಾರ್ಡ್ ನೋಡೋಣ. ಇಲ್ಲಿ ಚಾಯ್ಸಸ್ ಅನ್ನೋದು ಬರ್ತಾರೆ. ಬಾಟಮ್ನಲ್ಲಿ ಹೋಪ್, ನಿಮ್ಮ ಮೇಲೆ ತುಂಬ ನಂಬಿಕೆ ಇಟ್ಕೊಂಡಿದ್ದಾರೆ, ಏನೋ ಆಶಾಭಾವನೆ ಇದೆ. ಈ ನಿಮ್ಮ ಫ್ರೆಂಡ್ಶಿಪ್ ಇನಿಷಿಯಲ್ ಸ್ಟೇಜಲ್ಲಿದೆ ಅಂತ ಅನ್ನಿಸ್ತಾ ಇದೆ. ನಿಮ್ಮನ್ನು ಅರ್ಥ ಮಾಡ್ಕೊಳ್ಳೋ ಪ್ರಯತ್ನ ಮಾಡ್ತಾ ಇದ್ದಾರೆ. ಈ ಫ್ರೆಂಡ್ಶಿಪ್ನ ಮುಂದುವರಿಸಬೇಕು ಅನ್ನೋ ಆಸೆ ಇದೆ. ಅದ್ರ ಜೊತೆಗೆ ನಿಮ್ಮ ಬಗ್ಗೆ ಕ್ಯೂರಿಯಾಸಿಟಿನೂ ಇದೆ. ಇಲ್ಲಿ ಅನ್ಸರ್ಟೇನಿಟಿ ಇದೆ. ಇಬ್ರಿಗೂ ಪರಿಚಯ ಆಗಿದೆ ಸರಿ, ಹಾಗೆ ಅಟ್ರಾಕ್ಷನ್ ಇದೆ. ಇಲ್ಲ ಅವ್ರಿಗೆ ನಿಮ್ಮ ಬಗ್ಗೆ ಕನ್ಫ್ಯೂಷನ್ ಇದೆ, ಯಾಕೆಂದರೆ ಇನ್ನೂ ನಿಮ್ಮನ್ನು ಅರ್ಥ ಮಾಡ್ಕೊಂಡಿಲ್ಲ ಅನ್ನೋದಿದೆ. ಅವ್ರ ಚಾಯ್ಸ್ ನೀವು ಆಗಿದ್ದೀರಾ ಅನ್ನೋದಿದೆ. ಇಲ್ಲಿ ಮುಂದೆ ಸೆಲೆಬ್ರೇಷನ್ ಇದೆಯಾ, ಇದು ಮುಂದುವರಿಯುತ್ತಾ, ಅವ್ರ ಮನಸ್ಸಲ್ಲಿ ಏನೇನೋ ಭಾವನೆಗಳಿದೆ, ಏನೇನೋ ಕನಸುಗಳಿದೆ, ಅದೆಲ್ಲ ಪೂರ್ಣಗೊಳ್ಳುತ್ತಾ ಅನ್ನೋ ಕನ್ಫ್ಯೂಷನ್ ಇದೆ ಅವ್ರಿಗೆ. ನೀವು ಇಷ್ಟ ಆಗಿದ್ದೀರಾ, ಆದರೆ ನಿಮ್ಮಿಂದ ಕ್ಲಾರಿಟಿ ಕೇಳಬೇಕು ಅಂತ ಅಂದ್ಕೊಂಡಿದ್ದಾರೆ. ಅವ್ರ ಮನಸ್ಸಲ್ಲಿರೋ ಭಾವನೆಗಳನ್ನ ಇನ್ನೂ ಏನೂ ಬಿಟ್ಕೊಟ್ಟಿಲ್ಲ, ನಿಮ್ಮ ಹತ್ರ ಇನ್ನೂ ಏನೋ ಹೇಳ್ಕೊಂಡಿಲ್ಲ. ಆದರೆ ಇಬ್ರಿಗೂ ಇಲ್ಲೇನೋ ಕನೆಕ್ಷನ್ ಇದೆ. ತುಂಬ ಹಿಂದೆ ಇಬ್ಬರೂ ಭೇಟಿ ಮಾಡಿದಂಥ ಅನುಭವ ಆಗ್ತಾ ಇದೆ. ಇಲ್ಲಿ ಮುಂದೆ ಇನ್ನೇನಿದೆ, ಟ್ಯಾರೋ ಕಾರ್ಡ್ಸ್ನ ಕೇಳೋಣ. ಇದು ನಿಮ್ಮ ಎನರ್ಜಿ ಆಗಿರುತ್ತೆ. ನೀವೇನು ಯೋಚನೆ ಮಾಡ್ತಾ ಇದ್ದೀರಾ ಅವ್ರ ಬಗ್ಗೆ? ಅವರೇನೋ ನೀವು ತುಂಬ ಒಳ್ಳೆ ವ್ಯಕ್ತಿ ಅಂತ ಹಾಗೆ ಅಂದ್ಕೊಂಡಿದ್ದಾರೆ, ನಿಮ್ಮನ್ನು ಇಷ್ಟಪಟ್ಟಿದ್ದಾರೆ. ನಿಮ್ಮ ಮನಸ್ಸಲ್ಲಿ ಏನಿದೆ? ಇಲ್ಲೊಂದು 6 ಆಫ್ ವ್ಯಾಂಡ್ಸ್ ಬರ್ತಾ ಇದೆ, 9 ಆಫ್ ಪೆಂಟಿಕಲ್ಸ್ ಬರ್ತಾ ಇದೆ, ಮತ್ತೊಂದು 7 ಆಫ್ ಸಾರ್ಟ್ಸ್ ಇದೆ, ಹಾಗೆ ಪೇಜ್ ಆಫ್ ಸಾರ್ಟ್ಸ್, ಪೇಜ್ ಆಫ್ ಕಪ್ಸ್, ಇಲ್ಲಿ ಕಿಂಗ್ ಆಫ್ ಸಾರ್ಟ್ಸ್ ಬರ್ತಾ ಇದೆ. ನೀವೊಂದು ಜೀವನದಲ್ಲಿ ಕಷ್ಟಪಟ್ಟಿರುವಂತಹ ವ್ಯಕ್ತಿ ಹಾಗನ್ನಿಸ್ತಾ ಇದೆ. ಕಷ್ಟ ಏನು ಅನ್ನೋದು ಗೊತ್ತಿದೆ, ಆದರೆ ಈ ಟೈಮಲ್ಲಿ ನೀವು ಒಂದು ಒಳ್ಳೆ ಜಾಬಲ್ಲಿದ್ದೀರಾ. ನಿಮ್ಮ ಹಿಂದಿನ ಜೀವನದಲ್ಲಿ ಏನೋ ಕಹಿ ನೆನಪುಗಳಿದೆ. ಹಿಂದೆ ಯಾರನ್ನೋ ಇಷ್ಟಪಟ್ಟಿದ್ರಿ, ಅದೇ ಜೀವನ ಅಂತ ಅಂದ್ಕೊಂಡಿದ್ರಿ, ಆದರೆ ಅಲ್ಲೇನೋ ನಿಮಗೆ ಮೋಸ ನಡೆದಿದೆ ಅಂತ ಅನ್ನಿಸ್ತಾ ಇದೆ. ಈಗ ಒಂಟಿಯಾಗಿದ್ದೀರಾ. ಈಗ ಈ ವ್ಯಕ್ತಿ ನಿಮ್ಮ ಜೀವನಕ್ಕೆ ಬಂದಿದ್ದಾರೆ. ಅವ್ರು ಬಂದಾಗಿಂದ ನಿಮ್ಮ ಲೈಫ್ ತುಂಬ ಸಂತೋಷ ಅಂತ ಅನ್ನಿಸ್ತಾ ಇದೆ. ಕೆಲಸ ಮಾಡೋಕ್ಕೆ ಉತ್ಸಾಹ ಇದೆ. ಅವ್ರು ನಿಮ್ಗೆ ಆಗಾಗ ಫೋನ್ ಮಾಡೋದು, ಅವರ ಕೇರಿಂಗ್ ಭಾವನೆ ನಿಮಗೆ ತುಂಬ ಇಷ್ಟ ಆಗುತ್ತೆ. ಯಾವುದೋ ಜನ್ಮದಲ್ಲಿ ನಾನು ತುಂಬ ಅದೃಷ್ಟ ಮಾಡಿದ್ದೆ ಹಾಗೆ ನೀವು ಎಷ್ಟೋ ಸರಿ ಅಂದ್ಕೊಂಡಿರೋದಿದೆ. ಜೀವನದಲ್ಲಿ ಒಂದ್ಸರಿ ಏಟ್ ಬಿದ್ದಿರೋದ್ರಿಂದ ನಿಮಗೆ ಈ ವ್ಯಕ್ತಿ ಮೇಲೆ ಇನ್ನೂ ಕ್ಯೂರಿಯಾಸಿಟಿ ಇದೆ. ಈ ವ್ಯಕ್ತಿನ ನೀವು ತುಂಬ ಇಷ್ಟಪಟ್ಟಿದ್ದೀರಾ ಸರಿ, ಆದರೆ ಇದು ನಿಜವಾದ ಪ್ರೀತಿನಾ? ಇದು ಮುಂದುವರಿಯುತ್ತಾ? ಈ ವ್ಯಕ್ತಿನ ನೀವು ತುಂಬ ನಂಬ್ಕೊಂಡಿದ್ದೀರಾ, ಆದರೂ ನಮ್ಮ ಮನಸ್ಸಲ್ಲಿ ಏನೋ ಕನ್ಫ್ಯೂಷನ್ಸ್ ಇದೆ. ಈಗ ಅವರ ಎನರ್ಜಿ ನೋಡೋಣ, ಅವರೇನು ಯೋಚನೆ ಮಾಡ್ತಾ ಇದ್ದಾರೆ. ಇದಕ್ಕೆ ಏನು ಬರುತ್ತೆ? 4 ಆಫ್ ಸಾರ್ಟ್ಸ್ ಇದೆ, ಮತ್ತೊಂದು 6 ಆಫ್ ಸಾರ್ಟ್ಸ್, ಹಾಗೆ ನೈಟ್ ಆಫ್ ಕಪ್ಸ್ ಬರ್ತಾ ಇದೆ. ಇಲ್ಲೊಂದು ಹೆರಫೆಂಟ್ ಇದೆ, ಮತ್ತೊಂದು 9 ಆಫ್ ಪೆಂಟಿಕಲ್ಸ್ ಬರ್ತಾ ಇದೆ. ಇಲ್ಲೊಂದು ಟವರ್ ಕಾರ್ಡ್ ಬರ್ತಾ ಇದೆ. ಇವರ ಎನರ್ಜಿ ನೋಡಿದಾಗ ಇವರು ಏನು ಅಂತ ಖುಷಿಯಾಗಿದ್ದಂಥ ವ್ಯಕ್ತಿ ಅಲ್ಲ. ಇವ್ರ ಜೀವನದಲ್ಲೂ ಕೆಲವು ನಿರಾಸೆಗಳಿದೆ. ಈಗೇನೋ ನೀವು ಭೇಟಿಯಾಗಿದ್ದೀರಾ ಸರಿ, ಮತ್ತೆ ಅವ್ರ ಜೀವನನ ಸರಿ ಮಾಡ್ಕೋಬೇಕು ಅನ್ನೋ ಮನಸ್ಸಿದೆ ಈ ವ್ಯಕ್ತಿಗೆ.
ಯಾವಾಗಲೂ ನಿಮ್ಮ ಯೋಚನೆ ಆಗ್ತಾ ಇರುತ್ತೆ, ನಿಮ್ಮ ಬಗ್ಗೆ ಕನಸು ಕಾಣೋದಿದೆ, ನೀವೊಂದು ಒಳ್ಳೆ ವ್ಯಕ್ತಿ ಹಾಗೆ ಅಂದ್ಕೊಂಡಿದ್ದಾರೆ. ಆದರೆ ಏನೋ ಹಳೆ ನೆನಪುಗಳು ಆಗಾಗ ಬರ್ತಾ ಇರುತ್ತೆ. ಆದರೆ ನೀವು ಅವ್ರ ಜೀವನಕ್ಕೆ ಬಂದಾಗಿಂದ ಏನೋ ಸಂತೋಷ ಇದೆ. ಆಗಾಗ ನಿಮ್ಮನ್ನು ಭೇಟಿ ಮಾಡ್ತಾರೆ, ನಿಮ್ಮ ಜೊತೆ ಮಾತಾಡ್ತಾರೆ. ಆ ಟೈಮ್ ಅವ್ರಿಗೆ ತುಂಬ ಪ್ರೆಷಸ್ ಅನಿಸುತ್ತೆ. ಆದ್ರೂ ಇಲ್ಲೇನೋ ಡಿಫ್ರೆನ್ಸಸ್ ಇದೆ ನಿಮ್ಮಿಬ್ಬರ ಮಧ್ಯೆ. ಅದು ನಿಮ್ಮಿಬ್ಬರ ಅನುಮಾನಗಳು. ಇದ್ರ ಮಧ್ಯೆ ಅವ್ರ ಮನಸ್ಸಲ್ಲಿರೋ ಮಾತುಗಳನ್ನ ನಿಮಗೆ ಹೇಳ್ಕೋಬೇಕು ಅಂತ ಅಂದ್ಕೊಂಡಿದ್ದಾರೆ. ಇಲ್ಲೇನೋ ಟ್ರೂತ್ ಇದೆ, ಅದನ್ನು ನಿಮ್ಮ ಹತ್ರ ಹಂಚ್ಕೋಬೇಕು ಅನ್ನೋ ಮನಸ್ಸಿದೆ ಅವ್ರಿಗೆ. ಯಾವುದೇ ರಿಲೇಷನ್ಶಿಪ್ನಲ್ಲಾಗಿರಲಿ ಕ್ಲಾರಿಟಿ ಹಾಗೆ ಟ್ರಾನ್ಸ್ಪರೆನ್ಸಿ ಮುಖ್ಯ ಆಗಿರುತ್ತೆ. ಒಂದ್ಸರಿ ನೊಂದಿರೋದ್ರಿಂದ ಇವರು ನಿಮ್ಮ ಜೊತೆ ಕೂತು ಮಾತಾಡಬೇಕು ಅನ್ನೋದಿದೆ. ಪ್ರತಿದಿನ ನೀವು ಅವ್ರಿಗೆ ನೆನಪಾಗ್ತೀರಾ. ನಿಮ್ಮ ಬಿಹೇವಿಯರ್ನ ನೋಡಿದಾಗಿಂದ ಅವ್ರಿಗೇನೋ ಅಟ್ರ್ಯಾಕ್ಷನ್ ಇದೆ ನಿಮ್ಮ ಮೇಲೆ. ನಿಮ್ಮ ಜೊತೆ ನಾನು ಮುಂದೆ ಚೆನ್ನಾಗಿರ್ತೀನಿ ಹಾಗೆಲ್ಲ ಅನ್ಕೋತಾರೆ ಅವರು. ಇದಕ್ಕೆ ಅವ್ರು ಇನ್ನೇನು ಯೋಚನೆ ಮಾಡ್ತಾ ಇದ್ದಾರೆ ಕೇಳೋಣ. ಏನು ಮೆಸೇಜ್ಗಳು ಬರುತ್ತೆ ಇಲ್ಲಿ. ದೇರ್ ವರ್ ಅದರ್ ಥಿಂಗ್ಸ್ ದಟ್ ಗಾಟ್ ಇನ್ ದ ವೇ ಆಫ್ ಅಸ್ ಬೀಯಿಂಗ್ ಟುಗೆದರ್ ಅಂತ ಹೇಳ್ತಾ ಇದ್ದಾರೆ. ಐ ಆಮ್ ಅಫ್ರೈಡ್ ಆಫ್ ವಾಟ್ ಅದರ್ ಪೀಪಲ್ ವಿಲ್ ಥಿಂಕ್. ನೋಡಿ, ಐ ಆಮ್ ಸ್ಟಿಲ್ ಟ್ರೈಯಿಂಗ್ ಟು ಹೀಲ್, ಡೇ ಡ್ರೀಮಿಂಗ್, ಐ ಆಮ್ ಆಲ್ವೇಸ್ ಲಾಂಗಿಂಗ್ ಫಾರ್ ಯು. ಇಲ್ಲೊಂದು ರೀಯೂನಿಯನ್ ಬರ್ತಾ ಇದೆ. ಇಲ್ಲೊಂದು ಡ್ಯಾಮೇಜ್, ವಿ ಆರ್ ಬೋತ್ ಹರ್ಟಿಂಗ್ ಫ್ರಮ್ ದಿಸ್. ಹಾಗೆ ನೋಡಿದಾಗ ಇಲ್ಲಿಬ್ಬರಲ್ಲೂ ಏನೋ ಡಿಫ್ರೆನ್ಸಸ್ ಇದೆ ಅಂತ ಹೇಳಿದೆ. ಇಬ್ಬರು ಮುಂದುವರಿಬೇಕು ಅಂತ ಅಂದ್ಕೊಂಡಿದ್ದೀರಾ, ಆದ್ರೂ ಅಲ್ಲೇನೋ ಅಡೆತಡೆಗಳಿದೆ. ಯಾರ ಬಗ್ಗೆನೋ ಇವರು ಯೋಚನೆ ಮಾಡ್ತಾ ಇರೋ ಹಾಗಿದೆ. ಆದರೆ ಅದನ್ನೆಲ್ಲ ಹೀಲ್ ಮಾಡ್ಕೋಬೇಕು ಅನ್ನೋದು ಇದೆ. ಇಷ್ಟೆಲ್ಲ ಬ್ಲಾಕೇಜಸ್ ಇದ್ರೂ ನಿಮ್ಮ ಬಗ್ಗೆ ಕನಸು ಕಾಣೋದಿದೆ ಅವರು. ಮುಂದೆ ಇಲ್ಲೊಂದು ರೀಯೂನಿಯನ್ ಇದೆ. ಎಷ್ಟೋ ಸರಿ ನಿಮ್ಮಿಂದ ದೂರ ಹೋಗಬೇಕು ಹಾಗೆ ಅನ್ಕೋತಾರೆ. ಆದರೆ ವಿ ವಿಲ್ ಆಲ್ವೇಸ್ ಕಮ್ ಬ್ಯಾಕ್ ಟು ಈಚ್ ಅದರ್ ಅಂತ ಹೇಳ್ತಾ ಇದ್ದಾರೆ. ಅಲ್ಲೊಂದು ರೀಯೂನಿಯನ್ ಇದೆ. ಮತ್ತೆ ಮತ್ತೆ ಕನೆಕ್ಟ್ ಆಗ್ತೀರಾ ನೀವು. ಯಾವಾಗಲೂ ಕಾಲ್ ಮಾಡ್ತಾರೆ. ಯಾಕೆಂದರೆ ಇಲ್ಲೊಂದು ರೀಯೂನಿಯನ್ ಇದೆ. ಒಬ್ಬರನ್ನ ಒಬ್ಬರು ಮರೆಯೋಕ್ಕಾಗದಂಥ ಪರಿಸ್ಥಿತಿನಲ್ಲಿದ್ದೀರಾ. ಆದರೆ ಇಲ್ಲೇನೋ ಬ್ಲಾಕೇಜಸ್ ಇದೆ. ಇಷ್ಟೆಲ್ಲ ಇದ್ರೂ ನಿಮ್ಮ ಕನಸು ಕಾಣೋದು ಬಿಟ್ಟಿಲ್ಲ ಅವರು. ಇದರಿಂದ ಇಬ್ರಿಗೂ ಬೇಜಾರಿದೆ. ಇದು ಮುಂದೆ ಎಲ್ಲಿ ಹೋಗುತ್ತೆ, ಏನಾಗುತ್ತೆ? ಇದಕ್ಕೆ ಏಂಜಲ್ಸ್ನ ಕೇಳೋಣ. ಈ ಕನೆಕ್ಷನ್ ಮುಂದೆ ಏನಾಗುತ್ತೆ, ಏನಿದೆ? ಇಲ್ಲಿ ಅಬಂಡೆನ್ಸ್ ಇದೆ, ನೋಡಿದ್ರಾ? ಮತ್ತೊಂದು ಶ್ಯಾಡೋ ಸೆಲ್ಫ್, ಹಾಗೆ ಡ್ರೀಮ್ಸ್, ನಿಮ್ಮ ಬಗ್ಗೆ ಕನಸು ಕಾಣೋದಿದೆ, ಸರೆಂಡರ್. ಇಲ್ಲೊಂದು ಹೋಪ್ ಮತ್ತೆ ಮತ್ತೆ ಬರ್ತಾ ಇದೆ ನೋಡಿ. ಹಾಗೆ ಒನ್ ಮೋರ್ ಕಾರ್ಡ್ ತೆಗಿಯೋಣ. ಯಾವಾಗಲೂ 5 ಕಾರ್ಡ್ಸ್ ತೆಗಿತಾ ಇದ್ದೆ. ಇಲ್ಲೊಂದು ಪರ್ಸೆಪ್ಷನ್. ಹಾಗೆ ನೋಡಿದಾಗ ಮುಂದೆ ನಿಮ್ಗೆ ಇಲ್ಲೊಂದು ಕ್ಲಾರಿಟಿ ಸಿಗುತ್ತೆ. ಅಬಂಡೆನ್ಸ್ ಇದೆ. ಅಬಂಡೆನ್ಸ್ ಅಂದಾಗ ಲಾಟ್ಸ್ ಆಫ್ ಲವ್, ಲಾಟ್ಸ್ ಆಫ್ ಹ್ಯಾಪಿನೆಸ್. ಆ ಏಂಜಲ್ಸಲ್ಲಿ ನಂಬಿಕೆ ಇಡಿ. ಸ್ವಲ್ಪ ದಿನ ಇದು ಹೀಗೆ ಇರುತ್ತೆ, ಆದರೆ ಮುಂದೆ ಪಾಸಿಟಿವಿಟಿ ಇದೆ. ಆ ಯೂನಿವರ್ಸ್ಗೆ ಸರೆಂಡರ್ ಆಗಿ ಅವರು ಇವತ್ತೊಂದು ದಿವಸ ನಿಮ್ಮ ಬಗ್ಗೆ ಕನಸು ಕಾಣ್ತಾ ಇದ್ದಾರೆ. ಇಲ್ಲಿ ಡೇ ಡ್ರೀಮಿಂಗ್ ಮೇಲೆ ಡ್ರೀಮ್ಸ್ ಬರ್ತಾ ಇದೆ. ಅವರು ನಿಮ್ಮ ಬಗ್ಗೆ ಕನಸು ಕಾಣ್ತಾ ಇದ್ದಾರೆ. ಅದೆಲ್ಲ ನಿಜ ಆಗೋ ಟೈಮ್ ಬರುತ್ತೆ. ಎಲ್ಲದಕ್ಕೂ ಅದರದ್ದೇ ಆದ ಸಮಯ ಇರುತ್ತೆ. ಅದಕ್ಕೆ ತಾಳ್ಮೆ ಬೇಕಷ್ಟೇ. ಇದು ಇವತ್ತಿನ ರೀಡಿಂಗ್ ಆಗಿರುತ್ತೆ. ಮತ್ತೆ ಇಂಥದ್ದೇ ರೀಡಿಂಗ್ ಕೇಳಬೇಕು ಅನಿಸಿದ್ರೆ ನನ್ನ ವೀಡಿಯೋಸ್ನ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಿ ಹ್ಯಾಪಿ ಆಲ್ವೇಸ್.